ಗುಜರಿ ವಸ್ತುಗಳ ಶೇಖರಣೆ ಮಾಡಿದಂತಹ ಗೋದಾಮಿಗೆ ಬೆಂಕಿ ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಗುಜರಿ ವಸ್ತುಗಳು ಧಗಧಗಿಸಿ ಹೋಗಿದ್ದಾವೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಸರಘಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಉತ್ತರ ತಾಲೂಕಿನ ಹೆಸರಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಬೆಂಕಿಯನ್ನ ನಂದಿಸುವಲ್ಲಿ ಮುಂದಾಗಿದ್ದಾರೆ. ನೋಡಿ, ತಮಿಳುನಾಡು ಮೂಲದ ಮುರಳಿ ಅನ್ನೋರಿಗೆ ಸೇರಿದಂತಹ ಗೋದಾಮ್ ಇದು. ಎಷ್ಟರ ಮಟ್ಟಿಗೆ ಹೊತ್ತಿ ಉರಿತಾ ಇದೆ ಅಂತ ಹೇಳಿ ಗುಜರಿ ವಸ್ತುಗಳನ್ನ ಅಲ್ಲಿ ಶೇಖರಣೆ ಮಾಡಿಟ್ಟಿದ್ರು. ಅದಕ್ಕೆ ಈ ದುಷ್ಕರ್ಮಿಗಳು ಬಂದ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರ ಮನಸ್ಥಿತಿ ಹೆಂಗಿರ್ಬೋದು ನೋಡಿ. ಈಗಾಗಲೇ ಆರೋಪಿಗಳಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. ಕಿಡಿಗೇಡಿಗಳು ಯಾವ ರೀತಿ ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ ನೋಡಿ. ಅಲ್ಲಿರುವಂತಹ ವಸ್ತುಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಬೆಂಕಿ ನಂದಿಸೋದಕ್ಕಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಧಾವಿಸಿ ಆ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗ್ತಿದ್ದಾರೆ. ನೋಡಿ, ಈ ಪಾಪಿಗಳು ಎಷ್ಟರ ಮಟ್ಟಿಗೆ ದುಷ್ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ. ಈ ತಮಿಳುನಾಡದ ಮೂಲದ ಓನರ್ಗೆ ಸೇರಿರುವಂತಹ ಗೋದಾಮು ಇಲ್ಲಿ ಗುಜರಿ ವಸ್ತುಗಳನ್ನ ಶೇಖರಣೆ ಮಾಡಿಟ್ಟಿದ್ರಂತೆ. ಅದಕ್ಕೆ ಬಂದ್ಬಿಟ್ಟು ಬೆಂಕಿ ಹಚ್ಚಿ ಹೋಗ್ಬಿಟ್ಟಿದ್ದಾರೆ. ಇಡೀ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಆ ದಟ್ಟವಾದಂತಹ ಹೊಗೆ ಕೂಡ ಆವರಿಸ್ಕೊಂಡ್ಬಿಟ್ಟಿದೆ. ಸ್ಥಳಕ್ಕೆ ನೂರಾರು ಜನರು ಕೂಡ ಆಗಮಿಸಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಾಘವೇಂದ್ರ, ಏನಿದು ಘಟನೆ? ಎಷ್ಟು ಗಂಟೆಗೆ ಒಂದು ಈ ರೀತಿಯಾಗಿ ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ? ಆರೋಪಿಗಳು ಯಾರಂತ ಗೊತ್ತಾಯ್ತಾ? ಹೆಂಗೆ ದೀಪ, ಏನು ಅಂತಂದ್ರೆ ದಾರಿ ಹೋಗ್ರಂತ ಕೆಲವು ದುಷ್ಕರ್ಮಿಗಳು ಏನಿದ್ದಾರೆ, ಇಲ್ಲ ಸೈಜ್ದಲ್ಲೇ ಇರುವಂತ ವ್ಯಕ್ತಿಗಳಿರ್ಬೋದು. ಆ ಸ್ಥಳದಲ್ಲಿ ಏನು ಒಂದು ಗೋದಾಮ್ ಇದೆ, ಗುಜರಿ ವಸ್ತುಗಳು ಏನು ಬಳಕೆಗೆ ಬಳಸಿದ ಕೆಲವು ವೇಸ್ಟ್ ಪದಾರ್ಥಗಳೇನಿದಾವೆ, ಗುಜರಿ ಐಟಮ್ಗಳನ್ನ ಆ ಒಂದು ಗೋದಾಮ್ನಲ್ಲಿ, ಒಂದು ಹೆಸರುಘಟ್ಟದ ಗೋದಾಮ್ನಲ್ಲಿ ಒಂದು ಮುರಳಿಯನ್ನವರು ಈಗಾಗಲೇ ಒಂದು ಸಂಗ್ರಹ ಮಾಡಿರುವಂತದ್ದು. ಅಲ್ಲದೆ ಮೇಲ್ನೋಟಕ್ಕೆ ಹೇಳ್ಬೇಕು ಅಂತಂದ್ರೆ ಈ ಕೆಲವು ದುಷ್ಕರ್ಮಿಗಳು ಏನು ಅಂದ್ರೆ ಕೆಲವರು ರಾಜ್ಯದಲ್ಲೇ ಇರ್ಬೋದು, ಇಲ್ಲ ಸ್ಥಳೀಯರಿರ್ಬೋದು, ಏನೋ ಒಂದು ಅಚಾನಕ್ ಆಗಿ ಒಂದು ಬೆಂಕಿಗೆ ಈ ಬಿಡಿ ಸಿಗರೇಟ್ಗಳನ್ನ ಹಚ್ಚಿರುವಂತದ್ದು ಇರ್ಬೋದು. ಇದೇ ಒಂದು ಸಂದರ್ಭದಲ್ಲಿ ಏನು ಬೆಂಕಿಯಿಂದಾಗಿ ಈ ಒಂದು ಗೋದಾಮ್ ಸಂಪೂರ್ಣವಾಗಿ ಭಸ್ಮ ಆಗಿರುವಂತದ್ದು. ಈ ಒಂದು ಘಟನಾ ಸ್ಥಳಕ್ಕೆ ಪೀಣ್ಯ ಅಗ್ನಿಶಾಮಕ ದಳದವರು ಕೂಡ ಬಂದು ಈಗಾಗಲೇ ಬೆಂಕಿ ನಂದಿಸೋ ಕಾರ್ಯ ಮಾಡಿದ್ರೆ. ಈ ಒಂದು ಘಟನೆ ತಡರಾತ್ರಿಯಿಂದ ಮುಂಜಾನೆವರೆಗೂ ಕೂಡ ನಡೆದಿರುವಂತದ್ದು ದೀಪ. ಎಸ್ ರಾಘವೇಂದ್ರ, ತಮ್ಮ ಮಾಹಿತಿಗಾಗಿ.